ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಐಟಿ ಅಧಿಕಾರಿಗಳ ಮೇಲೆ ಆರೋಪ ಮಾಡದ ಕಾನ್ಫಿಡೆಂಟ್ ಗ್ರೂಪ್. ಈ ಕೇಸ್ ತನಿಖೆಗೆ ದೂರು ನೀಡಿರೋ ಕಾನ್ಫಿಡೆಂಟ್ ಗ್ರೂಪ್ ಎಂಡಿ ಟಿ.ಎ. ಜೋಸೆಫ್, ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ಸ್ನ ಎಂಡಿ, ಮ್ಯಾನೇಜಿಂಗ್ ಡೈರೆಕ್ಟರ್. ದೂರಿನಲ್ಲಿ ಐಟಿ ಅಧಿಕಾರಿಗಳ ವಿರುದ್ಧ ಯಾವುದೇ ಆರೋಪಗಳನ್ನು ಮಾಡಿಲ್ಲ. ದೂರಿನಲ್ಲಿ ಎಂಡಿ ಜೋಸೆಫ್ ಅವರು ಯಾವುದೇ ಆರೋಪವನ್ನು ಮಾಡಿಲ್ಲ. ಆತ್ಮಹತ್ಯೆಗೆ ಶರಣಾಗು ಅಂತೆ ರಾಯ್ ಸಾವಿನ ಸಂಬಂಧ ಸಂಪೂರ್ಣ ತನಿಖೆ ನಡೆಸುವಂತೆ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಶೋಕ್ ನಗರ ಪೊಲೀಸರಿಗೆ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗ ಇನ್ನು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರೋ ಅಂತ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿ.ಜೆ. ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ನ ಎಂಡಿ ಆಗಿರೋ ಜೋಸೆಫ್ ಅವರು ಈಗ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಅವರು ದೂರನ್ನ ಕೊಟ್ಟಿದ್ದಾರೆ. ಬಟ್ ದೂರಿನಲ್ಲಿ ಯಾವುದೇ ಕಾರಣಕ್ಕೂ ಐಟಿ ಅಧಿಕಾರಿಗಳ ವಿಚಾರವನ್ನು ಅವರು ಪ್ರಸ್ತಾಪ ಮಾಡೇ ಇಲ್ಲ. ಐಟಿ ಅಧಿಕಾರಿಗಳ ವಿರುದ್ಧ ಯಾವುದೇ ಆರೋಪವನ್ನು ಮಾಡಿಲ್ಲ. ನೇರವಾಗಿ ತನಿಖೆಯನ್ನು ಮಾಡಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಏನಿದೆ ಬೆಂಗಳೂರಿನಲ್ಲಿ, ಅಲ್ಲಿ ತನಿಖೆಯನ್ನು ಮಾಡಿ ಅಂತ. ಇನ್ನು ಎಂ ಡಿ ಅವರು ಸಲ್ಲಿಕೆ ಮಾಡಿರೋ ಅಂಥ ದೂರಿನಲ್ಲಿ ಏನೇನು ಅಂಶಗಳು ಇದೆ, ಇದು ಬಹಳ ಪ್ರಮುಖವಾಗುತ್ತೆ. ಬೆಂಗಳೂರಿನ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂಥ ದೂರಿನಲ್ಲೇನಿದೆ, ನಿನ್ನೆ ಸಿ.ಜೆ. ರಾಯ್ ಅವರು ನನ್ನ ಜೊತೆ ಕಚೇರಿಗೆ ಆಗಮಿಸಿದ್ರು. ಮಧ್ಯಾಹ್ನ 3 ಗಂಟೆಗೆ ಲ್ಯಾಂಗ್ಫೋರ್ಡ್ ರಸ್ತೆಯ ಕಚೇರಿಗೆ ಅವರು ಆಗಮಿಸಿದ್ರು. ಐಟಿ ಅಧಿಕಾರಿಗಳಿಗೆ ಸ್ಟೇಟ್ಮೆಂಟ್ ನೀಡೋಕೆ ಕಚೇರಿಗೆ ಬಂದಿದ್ರು. ಅವರು ನನ್ನ ತಾಯಿ ಜೊತೆ ಮಾತನಾಡಬೇಕು ಅಂತ ಅವರು ಕ್ಯಾಬಿನ್ಗೆ ತೆರಳಿದ್ರು. ನಾನು ಹೊರಬಂದು 10 ನಿಮಿಷ ಬಿಟ್ಟು ಮತ್ತೆ ಕ್ಯಾಬಿನ್ ಬಳಿ ತೆರಳಿದೆ. ಯಾರನ್ನು ಕೆಲ ಕಾಲ ಒಳಗಡೆ ಬಿಡಬೇಡಿ ಅಂತ ಸೆಕ್ಯೂರಿಟಿ ಸಿಬ್ಬಂದಿಗೆ ಅವರು ಹೇಳಿದರು. ಮತ್ತೆ 10 ನಿಮಿಷದ ನಂತರ ಕ್ಯಾಬಿನ್ ಡೋರ್ ತಟ್ಟಿ ಶಬ್ದ ಮಾಡಿದೆ. ಈ ವೇಳೆ ರಾಯ್ ಅವರು ಕ್ಯಾಬಿನ್ ಒಳಗೆಯಿಂದ ಡೋರ್ ಲಾಕ್ ಆಗಿತ್ತು. ಅದಾದ ಬಳಿಕ ಡೋರ್ ಹೊಡೆದು ಕ್ಯಾಬಿನ್ ಒಳಗೆ ತಿರುಗಿ ನೋಡಿದಾಗ ಅವರು ತಮ್ಮ ಚೇರ್ ಮೇಲೆಯೇ ಸಿ.ಜೆ. ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಅಂತ ಹೇಳಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ನೋಡಿ, ಈಗ ಬೆಂಗಳೂರಿನ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಎಂಡಿ, ಬೆಂಗಳೂರು ಬ್ರಾಂಚ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅವರು ಕಚೇರಿಗೆ ಬರ್ತಾರೆ. ಅದಾದ ಬಳಿಕ ಆಗಿರುವಂಥ ವಿಷಯಗಳನ್ನು ದೂರಿನಲ್ಲಿ ಉಲ್ಲೇಖ ಮಾಡಿ ಈಗ ಬೆಂಗಳೂರಿನ ಅಶೋಕ್ ನಗರ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಟ್ ವಿಚಾರ ಏನಂದರೆ, ಐಟಿ ಅಧಿಕಾರಿಗಳ ವಿರುದ್ಧ ಯಾವುದೇ ಆರೋಪ ಇಲ್ಲ. ಜೊತೆಗೆ ಆತ್ಮಹತ್ಯೆಯ ಬಗ್ಗೆ ನೀವು ತನಿಖೆಯನ್ನು ಮಾಡಿ ಅನ್ನೋದಷ್ಟೇ ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಾಗಾದರೆ ಏನಿದೆ ಈ ದೂರಿನ ಹಿನ್ನೆಲೆ, ವಿವರಣೆ ನೀಡೋದಾದ್ರೆ? ಮಧುಸೂದನ್, ಈಗ ಸದ್ಯ ಕಾನ್ಫಿಡೆಂಟ್ ಗ್ರೂಪ್ ನ ಎಂಡಿ ಟಿ.ಎ. ಜೋಸೆಫ್ ಅವರು ಈಗ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ದೂರಿನ ಆಧಾರದ ಮೇಲೆ ಈಗ UDR ಅಂದ್ರೆ ಇದು FIR ಆಗೋದಿಲ್ಲ. UDR ಅಂದ್ರೆ ಅನ್ಯಾಚುರಲ್ ಡೆತ್ ನ ಅಡಿಯಲ್ಲಿ ಈಗ ರಿಪೋರ್ಟ್ ಅನ್ನ ದಾಖಲು ಮಾಡ್ಕೊಂಡಿರೋದ್ರಿಂದ ಈಗ ಆ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಅಂದ್ರೆ ಅನುಮಾನಾಸ್ಪದ ಸಾವು ಅಂತ ಈಗ ರಿಪೋರ್ಟ್ ಅನ್ನ ದಾಖಲು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಸಪೋಸ್ ಏನಾದ್ರೂ ಇಲ್ಲಿ ಅವರ ಆತ್ಮಹತ್ಯೆಗೆ ಯಾರಾದ್ರೂ ಪ್ರಚೋದನೆ ಕೊಟ್ಟರು ಅಂತ ಕಂಡು ಬಂದ್ರೆ ಆಗ FIR ಅನ್ನ ದಾಖಲು ಮಾಡ್ಕೊಳ್ತಾರೆ. ಆದ್ರೆ ಅಲ್ಲಿವರೆಗೂ ಕೂಡ ಈ ಒಂದು ರಿಪೋರ್ಟ್ ನ ಆಧಾರದ ಮೇಲೆ ಅಂದ್ರೆ UDR ರಿಪೋರ್ಟ್ ನ ಆಧಾರದ ಮೇಲೆ ತನಿಖೆಯನ್ನು ನಡೆಸ್ತಾರೆ. ಈಗ ಸದ್ಯ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಎಂಡಿ ಜೋಸೆಫ್ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಪ್ರಮುಖವಾಗಿ ಅವರು ಮಧ್ಯಾಹ್ನ 3 ಗಂಟೆಗೆ, ಅಂದ್ರೆ ನಾನು ಸಿ.ಜೆ. ರಾಯ್ ಜೊತೆಯಲ್ಲೇ ನಾನು ಕೂಡ ಇದ್ದೆ, ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಲ್ಯಾಂಗ್ಫೋರ್ಡ್ ರಸ್ತೆಯ ಒಂದು ಕಚೇರಿಗೆ ನಾವು ಬರ್ತೀವಿ. ಇಬ್ರು ಕೂಡ ಕಚೇರಿಗೆ ಬಂದು ಅಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ರು. ಹಾಗಾಗಿ ಅವ್ರಿಗೆ ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಆ ಒಂದು ಕಚೇರಿಗೆ ಹೋಗ್ತೀವಿ. ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಐಟಿ ಅಧಿಕಾರಿಗಳನ್ನ ಭೇಟಿ ಆಗ್ತಾರೆ. ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ನೀಡಿ ಅಲ್ಲಿ ಕಚೇರಿಗೆ ಒಳಗಡೆ ಹೋದಂತ ಸಂದರ್ಭದಲ್ಲಿ ನಾನು ಕ್ಯಾಬಿನ್ಗೆ ಹೋಗ್ತೀನಿ, ನಮ್ಮ ತಾಯಿ ಜೊತೆ ಮಾತನಾಡಬೇಕು ಅಂತ ನನಗೆ ಹೇಳಿ ಅವರು ತೆರಳ್ತಾರೆ. ಅದಾದ ಬಳಿಕ 10 ನಿಮಿಷ ಆಗುತ್ತೆ, ಆದ್ರೂ ಕೂಡ ಅವರು ಹೊರಗಡೆ ಬರೋದಿಲ್ಲ. ಅದಾದ ನಂತರ ಕ್ಯಾಬಿನ್ ಬಳಿ ತೆರಳಿ ನಾನು ಆ ಕ್ಯಾಬಿನ್ ಅನ್ನ 1-2 ಬಾರಿ ತಟ್ಟಿ ಅವರನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ
ಕೆಲ ಕಾಲ ಯಾರನ್ನೂ ಕೂಡ ಒಳಗ್ ಬಿಡಬೇಡಿ ಅಂತ ಸೆಕ್ಯೂರಿಟಿ ಸಿಬ್ಬಂದಿಗೆ ಹೇಳಿದ ಕಾರಣ ಯಾವುದೋ ಒಂದು ಇಂಪಾರ್ಟೆಂಟ್ ವಿಚಾರ ಇರಬೇಕು ಅಂತ ಅಲ್ಲಿ ಕೂಡ ನಾನು ಸುಮ್ಮನೆ ಆಗ್ತೀನಿ. ಅದಾದ ನಂತರ ಯಾಕೆ ಬಹಳ ಹೊತ್ತಾದ್ರೂ ಕೂಡ ಹೊರಗೆ ಬರ್ದೇ ಹೋದಾಗ ಆ ಬಾಗಿಲನ್ನ ಡೋರನ್ನ ಹೊಡೆದು, ಅಂದ್ರೆ ಆ ಕ್ಯಾಬಿನ್ ಡೋರನ್ನ ಹೊಡೆದು ಒಳಗೋದಂತ ಸಂದರ್ಭದಲ್ಲಿ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಅಂದ್ರೆ ಚೇರ್ ಮೇಲೆಯೇ ಕೂತು ಗನ್ ಫೈರ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಕೂಡಲೇ ಅವರನ್ನ ವೈದ್ಯಕೀಯ ಸಿಬ್ಬಂದಿಯನ್ನ ಅಲ್ಲೇ ಕರೆಸಿ ಪಲ್ಸ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅವಾಗಲೇ ಪಲ್ಸ್ ರೇಟ್ ಕೂಡ ನಿಂತಿತ್ತು. ಅದಾದ ನಂತರ HSR ಲೇಔಟ್ ನ ನಾರಾಯಣ ಆಸ್ಪತ್ರೆಗೆ ನಾವು ಕರ್ಸ್ಕೊಂಡು ಹೋದ್ವಿ. ಅಲ್ಲಿ ಕರ್ಸ್ಕೊಂಡು ಹೋದ್ರು ಕೂಡ ತುರ್ತು ಚಿಕಿತ್ಸಾ ಕೊಠಡಿಯಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಪಲ್ಸ್ ರೇಟ್ ನಿಂತಿದ್ರಿಂದ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೆ ಬಂದು ನಾನು ಈಗ ದೂರನ್ನ ಕೊಡ್ತಿದ್ದೀನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಸಾವಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿರೋದ್ರಿಂದ ಈಗ ಅಶೋಕ್ ನಗರ ಪೊಲೀಸರು ಇದರ ಆಧಾರದ ಮೇಲೆ ತನಿಖೆಯನ್ನ ನಡೆಸ್ತಾರೆ. ತನಿಖೆಯ ಮುಂದಿನ ಹಂತದಲ್ಲಿ ಸಪೋಸ್ ಏನಾದ್ರೂ ಯಾರಾದ್ರೂ ಪ್ರಚೋದನೆ ಕೊಟ್ಟರು ಅನ್ನೋದು ಗೊತ್ತಾದ್ರೆ ಆಗ FIR ಅನ್ನ ದಾಖಲು ಮಾಡಿಕೊಳ್ಳಿದ್ದಾರೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.